ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅಗತ್ಯ ಪ್ರಮಾಣದಲ್ಲಿ ರಸಗೊಬ್ಬರ ಪೂರೈಸದಿರುವುದರಿಂದ ಮುಂಗಾರು ಹಂಗಾಮಿಗೆ ಕೊರತೆ ಉಂಟಾಗಲಿದೆ ಎಂದು ಕೃಷಿ ಸಚಿವ ಎನ್. ಚಲುವರಾಯಸ್ವಾಮಿ ಸ್ಪಷ್ಟಪಡಿಸಿದರು. ಪ್ರೆಸ್ಕ್ಲಬ್ನ ಸಂವಾದದಲ್ಲಿ ಮಾತನಾಡಿ, ಕಳೆದ ಹಲವು ವರ್ಷಗಳಿಗೆ ಹೋಲಿಸಿದರೆ ಯೂರಿಯಾ ರಸಗೊಬ್ಬರದ ಆರಂಭಿಕ ಶಿಲ್ಕು ಪ್ರಸಕ್ತ ತುಂಬಾ ಕಡಿಮೆ ಇದೆ. 2023ರಲ್ಲಿ 3.91 ಲಕ್ಷ ಮೆಟ್ರಿಕ್ ಟನ್, 2024ರಲ್ಲಿ 5.41 ಲಕ್ಷ ಮೆಟ್ರಿಕ್ ಟನ್, 2025ರಲ್ಲಿ 3.45 ಲಕ್ಷ ಮೆಟ್ರಿಕ್ ಟನ್ ಇದ್ದರೆ, ಪ್ರಸಕ್ತ ಸಾಲಿನಲ್ಲಿ 2.80 ಲಕ್ಷ ಮೆಟ್ರಿಕ್ ಟನ್ ಮಾತ್ರ ಇದೆ. ಕೇಂದ್ರ ಸರ್ಕಾರ ಯೂರಿಯಾ ಮತ್ತು ಡಿಎಪಿ ರಸಗೊಬ್ಬರವನ್ನು ಬೇಡಿಕೆಗೆ ಅನುಗುಣವಾಗಿ ಸರಬರಾಜು ಮಾಡಿಲ್ಲ, ಆದ್ದರಿಂದ ಕೊರತೆ ಉಂಟಾಗಲಿದೆ ಎಂದು ಪ್ರೆಸ್ಕ್ಲಬ್ನಲ್ಲಿ ಆಯೋಜಿಸಿದ್ದ ಸಂವಾದದ ಬಳಿಕ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಸಾವಯವ ಮತ್ತು ಸಿರಿ ಧಾನ್ಯಗಳ ಉತ್ಪನ್ನಗಳ ಮಳಿಗೆಗಳನ್ನು ವೀಕ್ಷಿಸಿದರು. ಕೆಪೆಕ್ ವ್ಯವಸ್ಥಾಪಕ ನಿರ್ದೇಶಕ ಸಿಎನ್ ಶಿವಪ್ರಕಾಶ್ ಮತ್ತಿತರರು ಹಾಜರಿದ್ದರು. ವಿವರಿಸಿದರು. ಏಪ್ರಿಲ್ನಲ್ಲಿ 4.02 ಲಕ್ಷ ಮೆಟ್ರಿಕ್ ಟನ್ ಬೇಡಿಕೆಗೆ ಬದಲಾಗಿ 2.54 ಲಕ್ಷ ಮೆಟ್ರಿಕ್ ಟನ್ ಸರಬರಾಜಾಗಿದೆ. ಮೇ ತಿಂಗಳಿನಲ್ಲಿ ಇಲ್ಲಿಯವರೆಗೂ 4.54 ಲಕ್ಷ ಮೆಟ್ರಿಕ್ ಟನ್ ಬೇಡಿಕೆಗೆ 1.77 ಲಕ್ಷ ಮೆಟ್ರಿಕ್ ಟನ್ ಮಾತ್ರ ಸರಬರಾಜಾಗಿದೆ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ರಸಗೊಬ್ಬರ ಉತ್ಪಾದನೆಗೆ ಬೇಕಾದ ಕಚ್ಚಾವಸ್ತುಗಳ ಆಮದಿನಲ್ಲಿ ಅಸ್ಥಿರತೆ ಉಂಟಾಗಿ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪರ್ಯಾಯವಾಗಿ ದ್ರವ ರೂಪದ ನ್ಯಾನೋ ಯೂರಿಯಾ, ನ್ಯಾಯೋ ಡಿಎಪಿ ಬಳಕೆ ಬಗ್ಗೆ ರೈತರಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು. 5 ವರ್ಷ ಅಥವಾ 10 ವರ್ಷ ಮ್ಯಾಕ್ಸಿಮಮ್. ನಾವು 25 ವರ್ಷಕ್ಕೆ 20 ವರ್ಷಕ್ಕೆ ನಾವು ಅದನ್ನು ತೋಲನ ಮಾಡಲಿಕ್ಕಾಗಲ್ಲ. ಹಿಂದಿನ 5 ವರ್ಷದಲ್ಲಿ ಸರ್ಕಾರ ಹೇಗಿತ್ತು ಅಥವಾ ಅದಕ್ಕಿಂತ ಹಿಂದಿನ 5 ವರ್ಷದಲ್ಲಿ ಸರ್ಕಾರ ಹೇಗಿತ್ತು, ಇವೆರಡನ್ನು ನೀವು ಮಾನದಂಡವಾಗಿ ಇಟ್ಟುಕೊಂಡು ಈ ಸರ್ಕಾರನ ಟೀಕೆ ಮಾಡಬಹುದು, ಟಿಪ್ಪಣಿ ಮಾಡಬಹುದು, ಸಾರ್ವಜನಿಕರು ಅಥವಾ ಪತ್ರಿಕೆಗಳಲ್ಲಿ ಅದನ್ನು ಕವರೇಜ್ ಮಾಡಬಹುದು. ಒಂದು. ಎರಡನೇದು, ಯಾವುದೇ ಸರ್ಕಾರನ ನಾವು ಎಚ್ಚರಿಕೆಯನ್ನು, ಅವರ ನಡವಳಿಕೆ, ಅವರ ಕಾರ್ಯಕ್ರಮಗಳು, ಅದರ ಉಪಯೋಗ ಅಥವಾ ಸರ್ಕಾರದ ಅನುದಾನವನ್ನು ಮಿಸ್ಯೂಸ್ ಆಗ್ತಿದ್ರೆ ಅಥವಾ ನಿರ್ಲಕ್ಷ್ಯತೆಯಿಂದಿದ್ದರೆ ಅದನ್ನು ಟೀಕೆ ಮಾಡಬಹುದು. ಆದರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದು ಏನಂದರೆ, ಇವತ್ತಿನ ಸರ್ಕಾರದ ಮೇಲೆ ನಾನು ನೋಡಿದೆ, ನನ್ನ ಅನುಭವದಲ್ಲಿ 3 ವರ್ಷದಲ್ಲಿ ಬಿಜೆಪಿ ಮತ್ತು JDS ವಿರೋಧ ಪಕ್ಷ ಇದೆ. ಅವರಿಬ್ಬರು, ನಾನು ಯಾವ ಪತ್ರಿಕೆ ನೋಡಲಿ, ಯಾವ TV ನೋಡಲಿ, ಯಾವ ಸೋಷಿಯಲ್ ಮೀಡಿಯಾದಲ್ಲಿ ನೋಡಲಿ, ವೈಯಕ್ತಿಕವಾಗಿ ಟೀಕೆ ಮಾಡೋದು ನೋಡಿದ್ದೀನಿ ವಿನ, ವೈಯಕ್ತಿಕವಾಗಿ ಟೀಕೆ ಮಾಡೋದನ್ನೇ ನಾನು ನೋಡಿದ್ದೀನಿ ವಿನ ಅವರು ರಾಜ್ಯ ಜನಪರವಾದಂಥ ಕಾರ್ಯಕ್ರಮಗಳನ್ನ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ತಪ್ಪುಕಿಲ್ಲ, ಅಥವಾ ರಾಜ್ಯ ಜನಕ್ಕೆ ಕಳೆದ 5 ವರ್ಷದಲ್ಲಿ ಕೊಟ್ಟಿದ್ದಂಥ ಅನೇಕ ಯೋಜನೆಗಳನ್ನ ಕೈ ಬಿಟ್ಟಿದ್ದೀರಾ, ಇದು ಮಾಡಬೇಕು, ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಬೇಕು. ಇದರಲ್ಲಿ ಮಾಧ್ಯಮದವರು ಈ ಕೃಷಿ ಕ್ಷೇತ್ರ ಲಾಭದಾಯಕ ಅಂತ ಮಾಡಿ ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ಕೆಪೆಕ್ದೇ ಆದಂಥ ಒಂದು ಸೀರೀಸ್ ಆಯ್ತಪ್ಪ. ಸಂವಾದ ನಮ್ಮ ಪ್ರೆಸ್ ಕ್ಲಬ್ನವ್ರು ಅರೇಂಜ್ ಮಾಡಿದರು, ನಮ್ಮ ಕೆಪೆಕ್ನವರ ಇದರಲ್ಲಿ ಉಪಯೋಗಿಸ್ಕೊಂಡು ಭಾಳ ಚೆನ್ನಾಗಿತ್ತು. ಎಲ್ಲ ವಿಚಾರವನ್ನು, ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ಜನರಿಗೆ ತಿಳಿಸೋದಕ್ಕೆ ಒಂದು ಅನುಕೂಲ ಆಯಿತು. ಅಗ್ರಿಕಲ್ಚರ್ ಅನ್ನುವಂಥದ್ದು ಇವತ್ತಿಗೆ ಆಪತ್ನಲ್ಲಿದೆ ಅನ್ನುವಂತಹ ಭಾವನೆ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ. ಈ ಸಂಬಂಧ ಮುಂದಿನ ಭವಿಷ್ಯಕ್ಕೆ, ಮುಂದಿನ ಜನ್ರೇಷನ್ಗೆ ಆಹಾರದ ಒಂದು ಭದ್ರತೆ, ಅದಕ್ಕೆ ಬೇಕಾಗಿರುವಂಥದ್ದು ನಮ್ಮ ಕೃಷಿ. ರಿಯಲ್ ಎಸ್ಟೇಟ್ ಕಾರಣಕ್ಕೆ ಕೃಷಿ ಭೂಮಿ ಕಡಿಮೆ ಆಗ್ತಾ ಇದೆ. ಕೃಷಿ ಬೆಳೆಗಳಿಗೆ ಬೆಲೆ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಯುವ ಸಮುದಾಯ ಕೃಷಿಯನ್ನು ಬಿಟ್ಟು ನಗರದತ್ತ ಮನೆ ಮಾಡ್ತಾ ಇದೆ. ಒಂದು ಕಡೆ ಕೃಷಿ ಭೂಮಿ ಕಡಿಮೆ ಆದರೆ ಇನ್ನೊಂದು ಕಡೆ ಕೃಷಿಕರ ಸಂಖ್ಯೆನೇ ಕಡಿಮೆ ಆಗ್ತಾ ಇದೆ. ಸೊ ಈ ಸಂಬಂಧ ರಾಜ್ಯ ಸರ್ಕಾರಗಳು ಹಲವಾರು ರೀತಿಯಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿವೆ.
ಈ ಒಂದು ಸಂದರ್ಭದಲ್ಲಿ ಮಾಧ್ಯಮದ ಜವಾಬ್ದಾರಿ ಏನು, ಕೃಷಿಯನ್ನು ಉಳಿಸುವಲ್ಲಿ ಮಾಧ್ಯಮದ ಜವಾಬ್ದಾರಿ ಏನು ಅನ್ನೋದರ ಬಗ್ಗೆ ನಮ್ಮ ಪ್ರೆಸ್ ಕ್ಲಬ್ಬು ಇವತ್ತಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಕಾರ್ಯಕ್ರಮಕ್ಕೆ ಬಂದಂಥ ಶಿವರಾಯಸ್ವಾಮಿ ಅವರು ಸರ್ಕಾರದ ಸವಲತ್ತುಗಳು ಏನು ಎತ್ತ ಅನ್ನೋದ್ರ ಬಗ್ಗೆ ಎಲ್ಲವನ್ನೂ ಕೂಡ ವಿವರಿಸಿದ್ದಾರೆ. ಅದೇ ರೀತಿ ಮಾಧ್ಯಮದ ಪಾತ್ರ ಹೇಗಿರಬೇಕು, ಮಾಧ್ಯಮ ಯಾವ ಒಂದು ರೀತಿಯಲ್ಲಿ ಕೃಷಿಗೆ ಉತ್ತೇಜನವನ್ನು ನೀಡಬೇಕು, ಕೃಷಿಕರಿಗೆ ಉತ್ತೇಜನವನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ನಾವೂ ಕೂಡ ಚರ್ಚೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಮಾಧ್ಯಮದ ಒಂದು ಪಾತ್ರ ಕೃಷಿಯನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಜವಾಬ್ದಾರಿಯುತವಾಗಿ ಕೆಲಸ ಮಾಡಲಿ ಅಂತ ಆಶಿಸ್ತೇನೆ. ಕಾರ್ಯಕ್ರಮ ಮಾಧ್ಯಮದವರು ಹಿಂಗೆ ಕೃಷಿ ಬಗ್ಗೆ, ಕೃಷಿ ನಂತರ ನಡಿಬೇಕಾದಂಥ ಕಾರ್ಯಕ್ರಮಗಳ ಬಗ್ಗೆ ಇಷ್ಟೊಂದು ಮಾನ್ಯತೆ ಕೊಟ್ಟರೆ ಮೌಲ್ಯವರ್ಧನೆ ಆಗಲಿ, ಆಹಾರ ಸಂಸ್ಕರಣೆಯಿಂದ ರೈತರದ್ದು ಬೆಳೆಗೆ ಒಳ್ಳೆ ಬೆಲೆ ಸಿಗೋದಾಗಲಿ, ಅದಕ್ಕೆಲ್ಲರೂ ನೀವು ಕೈ ಜೋಡಿಸ್ದಂಗೆ ಆಗುತ್ತೆ. ಇಂಥ ಕಾರ್ಯಕ್ರಮಗಳು ಪದೇ ಪದೇ ಆಗಬೇಕು ಅಂತ ನನ್ನ ಆಸೆ. ನಾನು ಶಿವಪ್ರಕಾಶ್ ಅಂತ MD ನಾನು ಶಿವಕುಮಾರ್ ಬೆಳ್ಳಿತಟ್ಟೆ, ಪ್ರೆಸ್ ಕ್ಲಬ್ ಜನರಲ್ ಸೆಕ್ರೆಟರಿ. ಇವತ್ತು ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ಹಾಗೂ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಸೇರಿ ಸಹಯೋಗದಲ್ಲಿ ಕೃಷಿ ಮತ್ತು ಮಾಧ್ಯಮ ಸಂವಾದ ಸಂಭ್ರಮ ಅಂದರೆ ಕೃಷಿ ಇಲಾಖೆಯಲ್ಲಿ ಇದುವರೆಗೂ ಆಗಿರುವಂಥ ಕಳೆದ 3-4 ವರ್ಷಗಳಲ್ಲಿ ಆಗಿರುವಂಥ ಅಭಿವೃದ್ಧಿಗಳ ಬಗ್ಗೆ ಒಂದು ಚರ್ಚೆ, ಹಾಗೆ ಸಂಭ್ರಮ ಅಂದರೆ ಕೃಷಿ ಇಲಾಖೆಯಲ್ಲಿ ಏನೆಲ್ಲ ಅಭಿವೃದ್ಧಿಗಳು ಸುಧಾರಣೆಗಾಗಿದೆ ಅದನ್ನು ಪ್ರದರ್ಶನ, ಆ ಪ್ರದರ್ಶನದ ಜೊತೆಗೆ ನಾಟಿ ರೈತರ ಬೆಳೆದಿರುವಂಥ ನಾಟಿ ಪದಾರ್ಥಗಳ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ, ಅದನ್ನು ಸವಿಯೋದು, ಇದೆಲ್ಲ ಒಂದು ಸಂಭ್ರಮ. ಈ ಸಂವಾದ ಸಂಭ್ರಮ ಇದೆಲ್ಲದರ ಜೊತೆಗೆ ಸಚಿವರು, ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವ್ರ ಜೊತೆಗೆ ನಾವು ಒಂದು ಸಂವಾದ ನಡೆಸೋದು, ಏನೆಲ್ಲ ಅಭಿವೃದ್ಧಿ ಆಗಿದೆ, ರೈತರ ಸಮಸ್ಯೆ ಏನೆಲ್ಲ ಇದೆ, ಏನೆಲ್ಲ ಪರಿಹಾರ ಕ್ರಮಗಳನ್ನ ಕೈಗೊಂಡಿದ್ದೀರಿ, ಈ ಎಲ್ಲ ಚರ್ಚೆಗಳನ್ನ ಒಂದು ದಿನ ಇಡೀ ನಡೆಸಿದ್ದೀವಿ. ದಿನ ಇಡೀ ವಸ್ತು ಪ್ರದರ್ಶನ, ಮಾರಾಟ, ಮಳಿಗೆಗಳಿರ್ತವೆ. ಹಾಗಾಗಿ ಇವತ್ತು ಅತ್ಯುತ್ತಮವಾಗಿ ಹಾಗೂ ಅರ್ಥಪೂರ್ಣವಾಗಿ ಇವತ್ತು ಸಂವಾದ ಸಂಭ್ರಮ ಕೃಷಿ ಮತ್ತು ಮಾಧ್ಯಮ ಕುರಿತಂಥ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಇದಕ್ಕೆ ಸಹಕರಿಸಿದ ಎಲ್ಲ ಪತ್ರಕರ್ತ ಮಿತ್ರರಿಗೆ ಮತ್ತು ಸಹೋದ್ಯೋಗಿಗಳಿಗೆ ಮತ್ತು ಪ್ರೆಸ್ ಕ್ಲಬ್ನ ಸದಸ್ಯರಿಗೆ ಧನ್ಯವಾದಗಳು. ನಮಸ್ಕಾರ.